everyone, welcome back to Kavya Shivdas Kannada vlog. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಸೊ ಇವತ್ತು ನಿನ್ನೆಯಿಂದನೇ ನಮ್ಮೂರಲ್ಲಿ ಆಲ್ರೆಡಿ ಹಬ್ಬ ಸ್ಟಾರ್ಟ್ ಆಗೈತೆ. ನೆನ್ನೆ ಎಳ್ವಾರ, ಇವತ್ತು ಕೊಂಡ ಆಯಿತು. ಸೊ ನಾ ಎಳ್ವಾರದ ವೀಡಿಯೋನು ಎಳ್ವಾರದ್ದು ಹಾಗೆ ಇವತ್ತೊಂದು ಎರಡನ್ನೂ ಕೂಡ ಒಟ್ಟಿಗೆ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಸೊ ಬನ್ನಿ, ಇವತ್ತು ಕೊಂಡ ಐತೆ, ನೋಡೋಣ. ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಾಗೆಯೇ ಇನ್ನೂ ಯಾರು ಕಾವ್ಯ ಶಿವದಾಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಮ್ಮೂರಲ್ಲಿ ಹಬ್ಬ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಬನ್ನಿ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೆನ್ನೆಯಿಂದನೇ ಊರಬ್ಬ ಸ್ಟಾರ್ಟ್ ಆಗೈತೆ. ಸೌಂಡ್ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಇಲ್ಲೇ ಇನ್ನೇನೋ ದೇವ್ರು ಬಂತು. ಡ್ಯಾನ್ಸ್ ಆಡ್ತಾ ಇದೆಯಾ? ಆಡವನ
ಕೊಂಡೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಬಟ್ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಜಾಗನೇ ಸಿಕ್ಕಿಲ್ಲ. ಜನನೂ ಅಷ್ಟೇ ತುಂಬಾನೇ ಜನ ಇದ್ರು. ಎಲ್ಲರೂ ಜಾಗ ಹಿಡ್ಕೊಬಿಟ್ಟಿದ್ರು. ಹೆಂಗೋ ದೇವಸ್ಥಾನ ಅಲ್ಲೇ ಮೇಲ್ಗಡೆ ನಿಂತ್ಕೊಂಡು ಸ್ವಲ್ಪ ನೋಡಿದ್ವಿ. ಇನ್ನು ಅದೆಲ್ಲ ಆದ್ಮೇಲೆ ನನ್ಗಿನ್ನ ಜಾಸ್ತಿ ಖುಷಿ ಆಯ್ತು. ಯಾಕಂದ್ರೆ ನನ್ನನ್ನು ಕೂಡ ರೆಕಗ್ನೈಸ್ ಮಾಡಿ ನೀವು ವಿಡಿಯೋಸ್ ಮಾಡ್ತೀರಲ್ವಾ, ತುಂಬಾನೇ ಚೆನ್ನಾಗಿ ಮಾಡ್ತೀರಾ, ಹಾಗೇನೆ ನಿಮ್ಮ ವಿಡಿಯೋಸ್ನೆಲ್ಲ ನಾವು ನೋಡ್ತೀವಿ, ಒಂದು ಫೋಟೋ ತಗೊಳ್ಬೋದಾ ಅಂತ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದರಲ್ಲೂ ಜಸ್ಟ್ ನಾನು ಇವಾಗ ತಾನೇ ವಿಡಿಯೋಸ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು. ಇದರಲ್ಲೇ ನನ್ನ ಇಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡ್ತಾರೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಿಡ್ಕೊಳಕ್ಕೆ ಒಡ್ಸೆ ಇವಾಗ ಅಮ್ಮ ಬೋರ್ಡ್ ನೋಡು ಬೋರ್ಡ ಏನು ಅಲ್ಲಿ ಹೊಡಿಯಮ್ಮ. ವಾವ್, ಚಾಕು ಚಾಕು ಕೈ ನೋವು ಬತ್ತು ಸಾಕು. ಇನ್ನು ಕೊಂಡ ಎಲ್ಲ ನೋಡಿಕೊಂಡು ಬಂದು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ, ತಿನ್ಕೊಂಡು ಮಲ್ಕೊಂಡಿದ್ದೆ. ಅಡುಗೆ ಏನು ಮಾಡಲೇ ಇಲ್ಲ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದು ಕತ್ಕೊಂಡು ನಿದ್ದೆ ಬರ್ತಿತ್ತು. ಎಲ್ಲರೂ ಒಂದು ರೌಂಡ್ ಮಲಗಿದ್ದಿದ್ದು. ಇವಾಗ ವಡೆ ಮತ್ತು ಪಾಯಸ ಅನ್ನ ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನು ಹಬ್ಬಿಟ್ಟೆಲ್ಲ ಇವಾಗ ಯುಗಾದಿ ಹಬ್ಬದಲ್ಲಿ ಮಾಡಿದ್ವಲ್ಲ, ಅದಕ್ಕೆ ಇನ್ನು ಸ್ವೀಟ್ ಅಂದರೆ ಯಾರು ಜಾಸ್ತಿ ತಿನ್ನೋದು ಇಲ್ಲ, ಅದಕ್ಕೆ ವಡೆ ಆದರೂ ಹೋಯ್ತು ಬತ್ತ ತಿನ್ಕೊಂಡಿರ್ಬೋದು ಅಂತ ಅಂದ್ಬಿಟ್ಟಿಗೆ ಸಿಂಪಲಾಗಿ ಕಾಯಿ ಪಾಯಸ ಮತ್ತು ಕಾಯಿ ಪಾಯಸ ಹಾಗೆಯೇ ವಡೆ ಮಾಡೋಕ್ಕೆ ಎಲ್ಲನೂ ಕೂಡ ನೆನೆಸಿಟ್ಟಿದ್ದೀನಿ. ಈಗ ವಡೆ ಮಾಡ್ಕೊಳ್ಬೇಕು. ಇಲ್ಲಿ ಪಾಯಸನೂ ಕೂಡ ರೆಡಿ ಆಯಿತು. ಇನ್ನು ಅನ್ನ ಸಾಂಬಾರು ವಡೆ ಮಾಡಿಕೊಂಡ್ರೆ ಅದು ಕೂಡ ರೆಡಿ ಆಗುತ್ತೆ. ಸೊ ಇಲ್ಲಿ ಪಾಯಸ ರೆಡಿ ಆಗುತ್ತೆ. ಇಲ್ಲಿ ಕಡಲೆಬೇಳೆಯನ್ನು ಕೂಡ ನೆನೆಸಿಟ್ಟಿದ್ದೀನಿ. ಇನ್ನು ಇದನ್ನು ರುಬ್ಬಿಟ್ಟು ಈರುಳ್ಳಿನ ಕಟ್ ಮಾಡಿ ವಡೆಗೆ ರೆಡಿ ಮಾಡಿಕೊಂಡು ವಡೆ ಪಾಯಸ ಅನ್ನ ಸಾಂಬಾರು ಮಾಡ್ಕೋಬೇಕು. ಸೊ ಇವಾಗ ಅಡುಗೆ ಮಾಡ್ಕೋಬೇಕು. ನಿದ್ದೆನೇ ಕಳೆದಿಲ್ಲ. ಇನ್ನು ಇದೆಲ್ಲ ಮಾಡ್ಕೊಂಡಾದ್ಮೇಲೆ ಸಂಜೆಗೆ ದೇವ್ರ ಮೆರವಣಿಗೆ ಇನ್ನಷ್ಟೇ. ನಾಳೆ ಬಾಡುಟಾದರೆ ಹಬ್ಬ ಮುಗ್ದೋಗುತ್ತೆ. ಸೊ ಇದನ್ನು ಇವಾಗ ವಡೆ ಅನ್ನ ಸಾಂಬಾರು ಮಾಡ್ಕೊಂಡು ತಿನ್ನೋಣ.
ಅಲ್ಲಿ ಬಾಯಿಲೆ ಪ್ರಸಾದ ಎಡೆದು ಎತ್ಕೊಂಡು ಹಾಕೊಂಡು ಕೊಟ್ರ ಆಚೆ ಎತ್ಕೊಂಡು ಹೋಗಿ ಈ ಬಾಯಿಲೆ ಎಡೆದಲ್ಲಿ ಎತ್ತಕೊಂಡ್ರ ಅದು ಒಂದು ಮಿಳ್ಳೆ ಅಯ್ಯಯ್ಯೋ ಆಯ್ತು ಮಾಮಿ ಇಟ್ಕೊತಿದ್ರು ಅವ್ರ ಮನೆ ಒಂದು ದೊಡ್ಡ ಮನೆ ಮುಂದೆ ಒಂದು ಬಾಬುನು ಅವರು ಇಬ್ರು ಮಾಡಿಸ್ಕೊಂಡು ಆಯ್ತು ಮಾಡಿಲ್ವಾ ಕೊಟ್ಟೋಳೆ ಕುತ್ಕೊಂಡು ತಗೋಗಲ್ಲಿ ಕಳ್ಸ ಕೊಟ್ಟು ಅಮೂಲ್ಯ 6:06ವರೆಗೆ ಬರ್ತಾರೆ ಅವರು. ಒಂದು 8 ಗಂಟೆಗೆ ಹೊತ್ತಿನೇ 7 ಗಂಟೆಗೆ ಎತ್ಬೇಕು ಬನ್ನಿ ಅಂದ್ರೆ ನೀವು ಬೆಳಕರೆ 11 ಗಂಟೆ ಆಗುತ್ತದ. ಅದಕ್ಕೆ ಒಂಗ್ಳು ಅಂತ ಬಿದ್ದವ್ರು ಎಷ್ಟು ಬೇಗ ಎತ್ತಿಸ್ತೀರೋ ಮಳೆಗಳು ಎತ್ಕೊಳ್ಳಿ ಯಾರಿಗೆ ಕೊಡಿ ಇಲ್ಲೇನೆ ಒಳಕ್ಕೆ ಹಾಕಿ
ಮನೆಗೆ ದೊಡ್ಡ ದೇವರು ಕರಿಯಣ್ಣ ಕೆಂಚಣ್ಣ ಹಾಗೇನೆ ಕಬ್ಬಾಳಮ್ಮನ ದೇವರು ಕೂಡ ಬಂದಿತ್ತು. ಅದ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ವಡೆ ಪಾಯಸ ಊಟ ಎಲ್ಲ ಮಾಡಿಕೊಂಡು ನಮ್ಮ ಬೀದಿಗೆಲ್ಲ ದೇವ್ರು ಬರೋಷ್ಟಲ್ಲೇ ಬೆಳಗಿನ ಜಾವ ಒಂದು 3 ಗಂಟೆ 4 ಗಂಟೆ ಆಗುತ್ತೆ. ಅಷ್ಟರಲ್ಲಿ ಒಂದು ನಿದ್ದೆನೂ ಕೂಡ ಮಾಡಿಕೊಂಡು ಆಮೇಲೆ ಎದ್ದು ದೇವ್ರ ಕುಂಟನೂ ನೋಡ್ವಿ. ಸೊ ದೇವ್ರ ಕುಂಟನೂ ಕೂಡ ತುಂಬಾನೇ ಚೆನ್ನಾಗಿತ್ತು. ಇದಾಗಿತ್ತು ಇವತ್ತಿನ ಒಂದು ನಮ್ಮೂರ ಹಬ್ಬದ ಕೊಂಡದ ವ್ಲಾಗು. ಇನ್ನು ಬಾಡೂಟದ ವ್ಲಾಗು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಯುಗಾದಿ ಹಬ್ಬ ಆಗಿದೆ, ಎಲ್ಲ ಊರಲ್ಲೂ ಕೂಡ ಹಬ್ಬ ಸ್ಟಾರ್ಟ್ ಆಗಿರುತ್ತೆ. ಇನ್ನು ನಿಮ್ಮೂರಲ್ಲೂ ಕೂಡ ಹಬ್ಬ ಸ್ಟಾರ್ಟ್ ಆಗಿದೆಯಾ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೊಂದು ವ್ಲಾಗ್ ಅಲ್ಲಿ ಸಿಕ್ಕಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.